ತೆಲುಗು ಇಂಡಸ್ಟ್ರಿಯಲ್ಲಿ ಲಾಸ್ಟ್ ವೀಕ್ ಒಂದು ಹೊಸ ಮೂವಿ ಬಂತು, ವಿಜಯ್ ದೇವರಕೊಂಡದು ದಿ ಫ್ಯಾಮಿಲಿ ಸ್ಟಾರ್. ಈ ಸಿನಿಮಾನ ಆಂಧ್ರದಲ್ಲಿ ರಿಲೀಸ್ ಮಾಡಿದ್ದಾರೆ. ಇದರ ಅಪೋಸಿಟ್ ಅಲ್ಲಿ ಇರೋದು ಟಿಲ್ಲು ಸ್ಕ್ವೇರ್. ಅಲ್ಲಿ ಜನಗಳ ರಿಯಾಕ್ಷನ್ ಯಾವ ರೀತಿ ಇದೆ ಅಂದ್ರೆ 90% ಎಲ್ಲ ಟಿಲ್ಲು 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 ಅಂತ ಇದಾರೆ ಹೊರತು ಇನ್ನು 10% ಆವರೇಜ್ ಫ್ಯಾಮಿಲಿ ಸ್ಟಾರ್. ಇದರಲ್ಲೇ ಗೊತ್ತಾಗ್ತಾ ಇದೆ ಜನಗಳಿಗೆ ಏನ್ ಬೇಕು, ಏನನ್ನ ಇಷ್ಟಪಡ್ತಾ ಇದಾರೆ ಅಂತ. ಹಾಗಂತ ಈ ಸಿನಿಮಾನು ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಇದು ಕೂಡ ಪರ್ಫೆಕ್ಟ್ ಆಗಿದೆ. ಆದ್ರೆ ಟಿಲ್ಲು ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇನ್ನು ವಿಜಯ್ ದೇವರಕೊಂಡ ಇಲ್ಲಿ ಫ್ಯಾಮಿಲಿ ಮ್ಯಾನ್, ಮದ್ವೆ ಆಗಿರಲ್ಲ ಆದ್ರೆ ಫ್ಯಾಮಿಲಿ ಪ್ರೆಷರ್ ಎಲ್ಲ ಮೇಲ್ ಬೀಳ್ತಾ ಇರ್ತದೆ. ಅಣ್ಣನ್ ಕೆಲಸ ಇರಲ್ಲ, ಅಣ್ಣನ ಮಕ್ಕಳನ್ನೆಲ್ಲ ಇವನೇ ನೋಡ್ಕೋಬೇಕು, ಮನೆ ಫುಲ್ ಎಂಟೈರ್ ಟಾಪ್ ಟು ಬಾಟಮ್ ಎಲ್ಲಾನು ಕೂಡ ಇವನೇ ಮೇಂಟೈನ್ ಕೂಡ ಮಾಡ್ತಾ ಇರ್ತಾನೆ. ಈ ತರ ಸಿಚುವೇಶನ್ ಅಲ್ಲಿ ಸ್ವಲ್ಪ ಪ್ರೆಷರ್ ಅವಾಗ ಬೀಳ್ತಾ ಇದ್ರೆ ಸ್ವಲ್ಪ ಕೂಲ್ ಆಗೋದಕ್ಕೆ ಅಂತ ಮೇಲ್ಗಡೆ ಒಂದು ಸ್ವರ್ಗ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಅವಾಗ 90 ಹಿಂಗಿರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೊಬ್ರು ಗೆಸ್ಟ್ ಎಂಟ್ರಿ, ಇಲ್ಲ ಬಾಡಿಗೆಗೆ ಒಂದು ಹುಡುಗಿ ಎಂಟ್ರಿ, ಅವರೇ ನಮ್ಮ ರೊನಾಲ್ಡ್ ಠಾಕೂರ್. ಈ ತರದ್ ಒಂದು ಹುಡುಗ ಸಿಕ್ಬಿಟ್ರೆ ಯಾರ್ ತಾನೇ ಬಿಡಲ್ಲ ಹೇಳಿ. ಏರಿಯಾದಲ್ಲಿ ಗಲ್ಲಿಗೆ ಒಂದೊಂದು ಹುಡುಗಿ ಕ್ಯಾಚ್ ಹಾಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ ಆದ್ರೆ ರೊನಾಲ್ಡ್ ಠಾಕೂರ್ ಇಲ್ಲಿ ಬೇರೆನೆ ಕ್ಯಾಚ್ ಹಾಕೊಳ್ಳೋದಕ್ಕೆ ಬಂದ್ಬಿಡ್ತಾರೆ. ಅದೇನು ಅಂತ ಸಿನಿಮಾದಲ್ಲಿ ನೋಡ್ಬೇಕು. ಒಳ್ಳೆ ಜಾಗದಲ್ಲಿ ಒಂದ್ ಬತ್ತಿನ ಇಟ್ಬಿಟ್ಟು ನೀಟಾಗಿ ದೀಪ ಹಸಿರ್ತಾಳೆ, ಆದ್ರೆ ಅವ್ನ್ ತಿಳ್ಕೊಳ್ಳೋದು ಇಡಬಾರ್ ಜಾಗಕ್ಕೆ ಇಟ್ಬಿಟ್ಟು ಬತ್ತಿನ ಹಚ್ಬಿಟ್ಟವಳೆ ಅಂತ ತಿಳ್ಕೊಂಡು ಫುಲ್ ಚಿತಲ್ಪತಲ್. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಇಷ್ಟ ಆಗದಿರೋ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಟಿಟ್ಯೂಡ್ ಫೈಟ್. ಮೊದಲನೇ ಇಂಟ್ರೊಡಕ್ಷನ್ ಅಲ್ಲೇ ಒಂದು ಫೈಟ್ ಬರುತ್ತೆ. ಆ ಫೈಟ್ ಅಲ್ಲಿ ಒಂದು ಕಬ್ಬಿಣದ ರಾಡ್ ನೇ ಮುರಿದಾಕ್ಬಿಡ್ತಾರೆ ಕೈಯಲ್ಲಿ. ಏನಿದ್ರು ಇದು ಬಾಲೆ ಹೆಂಗೆ ಸರಿ ಅಲ್ವಾ. ಜೊತೆಗೆ ಇನ್ನಷ್ಟು ಆಟಿಟ್ಯೂಡ್ ಫೈಟ್ ಗಳು. ಇದನ್ನೆಲ್ಲ ನೋಡ್ಬಿಟ್ಟು ಇದ್ಯಾಕೋ ಜಾಸ್ತಿ ಆಯ್ತು ಅಂತ ಅನ್ಸ್ಲಿಲ್ವಾ ಅಂತ ತೆಲುಗು ಆಡಿಯನ್ಸ್ ಗಳೇ ಹೇಳ್ಬಿಟ್ಟಿದ್ದಾರೆ. ನನಗೂ ಕೂಡ ಸೇಮ್. ಇನ್ನು ನನ್ನ ಬಗ್ಗೆ ಈ ರೀತಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅಂದ್ಮೇಲೆ ಅವ್ನು ಏನೇನೆಲ್ಲ ಮಾಡ್ಬೋದು. ಅಣ್ಣ ಫುಲ್ ಚೇಂಜ್. ನಾರ್ಮಲ್ ಆಂಡ್ರಾಯ್ಡ್ ಫ್ಯಾಮಿಲಿ ಆಗಿದ್ದವರು ಐಫೋನ್ ಫ್ಯಾಮಿಲಿ ಆಗೋಯ್ತಾರೆ. ಐಫೋನ್ ಕಾರು, ಐಫೋನ್ ಮೊಬೈಲು, ಐಫೋನ್ ವಾಚು, ಐಫೋನ್ ಮನೆ, ಎಲ್ಲ ಐಫೋನ್ ಅಲ್ಲೇ ಮುಳುಗಿ ತೇಲಾಡತರ ಆಗೋಗ್ಬಿಡ್ತಾನೆ. ಆದ್ರೆ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಕಾದಿರ್ತದೆ. ಅದನ್ನ ನೋಡ್ಬಿಟ್ಟು ಅವನು ಎಂತ ಕೆಲಸ ಮಾಡ್ದೆ, 60 ವರ್ಷಕ್ಕೆ ಅರುಳು ಮರುಳು ಅನ್ನೋರಂಗೆ ದುಡುಕಿ ಆವಿನ ಪದ ಒಳಗಡೆ ಕೈ ಹಾಕ್ಬಿಡ್ತಾನೆ. ಆದ್ರೆ ಆವು ಕಚ್ಚಲ್ಲ. ಇವನು ಪ್ರಾಪರ್ ಆಗಿ ಹೀರೋಯಿನ್ ರೊನಾಲ್ಡ್ ಠಾಕೂರ್ ಅವರು ಏನ್ ಮಾಡಿರ್ಬೋದು, ಇವನ್ ಯಾಕೆ ಹಿಂಗ್ ಆದ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ಒನ್ ಟೈಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾನೇ. ಹೀರೋಯಿನ್ಗೆ ಇನ್ನೂ ಒಂದು ಟರ್ನಿಂಗ್ ಪಾಯಿಂಟ್ ಇರ್ತದೆ. ಇಷ್ಟು ದೊಡ್ಡ ಅದಾಗಿದ್ರು ಕೂಡ ಅವಳು ಹೆಂಗೆ ಇದಾಗ್ ಬಂದು ಅದನ್ನೆಲ್ಲ ಮಾಡ್ಬಿಟ್ಲು ಅಂತ ನೀವು ಅನ್ಕೋತಾ ಇರ್ತೀರಾ. ಏನಿದು ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕು. ಯು ನೋ ವಾಟ್ ಇಸ್ ಬಿಸ್ನೆಸ್ ಮ್ಯಾನ್ ಡಾಟರ್ ಈಸ್ ಲೈಕ್. ಇನ್ನು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್, ದೊಡ್ಡ ವಿಲ್ಲನ್ ಅಂತ ಏನಿಲ್ಲ, ಸಣ್ಣ ಪುಟ್ ವಿಲ್ಲನ್ ಗಳೇ ಎಲ್ಲರೂ ಕೂಡ. ಇನ್ನು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಚ್ಯುತ್ ಕುಮಾರ್ ಅವರು ಮೇನ್ ವಿಲ್ಲನ್ ಆಗಿ ಎಂಟ್ರಿ. ಅವರು ಒಂದ್ ರೀತಿ ವಿಲ್ಲನ್ ತರ ಕಾಣ್ತಾನೆ ಇಲ್ಲ ನಂಗೆ ಈ ಸಿನಿಮಾದಲ್ಲಿ. ಒಂಥರ ಡಿಫ್ರೆಂಟ್ ಆಗಿ ಕಂಡ್ರಪ್ಪ. ವಿಲ್ಲನ್ ಗಿರಬೇಕಾಗಿರೋ ಗತ್ತು, ವಾಯ್ಸ್ ಬೇಸು, ಆ ಲುಕ್ ಯಾವ್ದು ಕೂಡ ಅಚ್ಯುತ್ ಕುಮಾರ್ ಒಳಗಡೆ ನೋಡ್ಲೇ ಇಲ್ಲ. ಇನ್ನು ಈ ಸಿನಿಮಾ ಫುಲ್ ಆಗಿ ನರೇಟ್ ಆಗೋದೆ. ಹೀರೋಯಿನೇ ಹೇಳ್ತಾಳೆ ಕಥೆನ ಫುಲ್ ಆಗಿ. ಈ ಸಿನಿಮಾದಲ್ಲಿ ಮೇನ್ ಆಗಿ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಹೀರೋಯಿನ್. ಸಿನಿಮಾದಲ್ಲಿರುವಂತ ಎಮೋಷನಲ್ ಸೆಂಟಿಮೆಂಟ್ ಎಲ್ಲ ಕರೆಕ್ಟ್ ಆಗಿ ಬೆಂಡ್ ಆಗಿ ಮಿಕ್ಸ್ ಆಗಿ ಚೆನ್ನಾಗಿದ್ರು ಕೂಡ ಇದೆಲ್ಲ ಸಿನಿಮಾದಲ್ಲೂ ನೋಡಿರೋದೆ. ಕಾಮನ್ ಆಗಿ ಹೊಸದೇನು ಇಲ್ವಾ ಅಂತ ಆಡಿಯನ್ಸ್ ಅವರೇ ಕೇಳ್ತಿದಾರಲ್ಲ, ನಾವ್ ಇನ್ನೇನ್ ಹೇಳಕ್ಕಾಗುತ್ತೆ. ಒಟ್ಟಿನಲ್ಲಿ ಈ ಸಿನಿಮಾ ಸೂಪರ್ ಆಗಿಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ವಾವ್ ಏನಿದು ಈ ತರ ಇದೆ ಅನ್ನೋ ರೇಂಜ್ ಗಂತೂ ಮಾಡಿದ್ದಾರೆ. ಫೈಟ್ ಸೀನ್ಸ್ ಅಂತೂ ಹೇಳ್ದಂಗೆ ಬಾಲೆ ಅವ್ರು ಮಾಡ್ಬೇಕಾಗಿರೋ ಫೈಟ್ ಸೀನ್ಸ್ ಗಳನ್ನ ವಿಜಯ್ ದೇವರಕೊಂಡ ಮಾಡಿರೋದಕ್ಕೆ ಸ್ವಲ್ಪ ಬೇಸರ ಆಗ್ಬಿಟ್ಟಿದೆ. ಅಷ್ಟನ್ ಬಿಟ್ರೆ ಸಿನಿಮಾ ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್, ಸಿ ಯು.